ಎಲ್ಲಿ ನಮಗೆ ಅಡ್ಮಿಷನ್ ಆಗುತ್ತೆ ಅನ್ನೋ ಒಂದು ಕುತೂಹಲ ಇರುತ್ತೆ. ಅದು ಹೇಗೆ ಅಂದರೆ, ಈಗ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಸಾರ್ವಜನಿಕರಿಗೆ ಅತಿ ಮುಖ್ಯ ಮಾಹಿತಿ ಏನಂತಂದರೆ, ಅರ್ಜಿ ಸಲ್ಲಿಸುವಾಗಲೇ ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನಾವು ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀವಿ. ಒಬ್ಬ ವಿದ್ಯಾರ್ಥಿ ಯಾವ ಜಿಲ್ಲೆಯಲ್ಲಿ ತಾನು ಆಯ್ಕೆ ಬಯಸಬೇಕು ಅಂತ ಬಯಸಿರ್ತಾನೋ ಅದೇ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಾಗ ಆ ಜಿಲ್ಲೆಯಲ್ಲಿರುವಂಥ ಎಲ್ಲ ವಸತಿ ಶಾಲೆಗಳನ್ನು ಆದ್ಯತೆ ಮೇರೆಗೆ ಸೇವಾ ಸಿಂಧು ಪೋರ್ಟಲಲ್ಲೇ ಆನ್ಲೈನ್ ಮುಖಾಂತರನೇ ಕಡ್ಡಾಯವಾಗಿ ನಮೂದಿಸಬೇಕಾಗತ್ತೆ. ಆತ್ಮೀಯರೇ, ಇದು ತುಂಬ ಮುಖ್ಯವಾದ ವಿಚಾರ. ಯಾವ ವಿದ್ಯಾರ್ಥಿ ಯಾವುದೇ ಶಾಲೆಯನ್ನು ಆದ್ಯತೆಯನ್ನು ಕೊಟ್ಟಿರೋಲ್ವೋ ಅದನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಆಯ್ಕೆಗೆ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲರೂ ಅತಿ ಮುಖ್ಯವಾಗಿ ಪರಿಗಣಿಸಬೇಕು. ಸೊ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ತಾವು ಯಾವ ಜಿಲ್ಲೆಯಲ್ಲಿ ತಮಗೆ ವಸತಿ ಶಾಲೆ ಆಯ್ಕೆ ಬೇಕು ಅಂತ ಅನಿಸಿದೆಯೋ ಅದನ್ನು ಆ ಜಿಲ್ಲೆಯಲ್ಲಿರುವಂಥ ಎಲ್ಲ ವಸತಿ ಶಾಲೆಗಳಲ್ಲಿ ನಿಮ್ಗೆ ಅದರಲ್ಲೂ ಯಾವ ಶಾಲೆ ಅತಿ ಮುಖ್ಯ ನಿಮಗೆ ಬೇಕು ಅಂತಿರ್ಸ ಅದನ್ನು ಆದ್ಯತೆ ಮೇಲೆ ನೀವು ಅಲ್ಲಿ ನಮೂದಿಸಿದ್ರೆ ಅದು ನಮಗೆ ಮುಂದೆ ಆಯ್ಕೆ ಮಾಡಬೇಕಾದ್ರೆ ನಮಗೆ ಅದು ಆ ಒಂದು ಆಧಾರದ ಮೇಲೆ ನಾವು ಶಾಲೆಯನ್ನು ಆಯ್ಕೆ ಪಟ್ಟಿಯನ್ನು ತಯಾರು ಮಾಡ್ತೀವಿ. ಇದು ಎಲ್ಲರೂ ಮುಖ್ಯವಾಗಿ ತಪ್ಪದೇ ಅದನ್ನು ಚಾಚು ತಪ್ಪದೆ ಪಾಲಿಸಬೇಕು. ಒಂದು ವೇಳೆ ಯಾವುದೇ ಶಾಲೆ ಆಯ್ಕೆ ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಆ ಶಾಲೆಗೆ ನಾವು ಆಯ್ಕೆ ಪಟ್ಟಿಗೆ ನಾವು ಪರಿಗಣಿಸೋದಕ್ಕೆ ಸಾಧ್ಯ ಇರಲ್ಲ ಅನ್ನೋ ಒಂದು ಅಂಶ ಕೂಡ ಈ ಮೂಲಕ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ.